ಇಂಗ್ಲಿಷ್ ಮಾತಾಡುವಾಗ ವೇರ್ ಯು ಆರ್ ಗೋಯಿಂಗ್ ಅಂತ ಹೇಳುತ್ತೀರಾ? ಹಾಗಿದ್ರೆ ಈ ರೀಲ್ನ ಸಂಪೂರ್ಣವಾಗಿ ನೋಡಿ. ವೇರ್ ಯು ಆರ್ ಗೋಯಿಂಗ್, ವಾಟ್ ಯು ಆರ್ ಡೂಯಿಂಗ್, ವೈ ಯು ಆರ್ ಲೇಟ್. ಈ ವಾಕ್ಯಗಳಲ್ಲಿ ಬಳಸಿರುವ ಪದಗಳು ಸರಿಯಾಗೇ ಇವೆ, ಆದರೆ ನಾನು ಯಾಕೆ ತಪ್ಪು ಹೇಳುತ್ತಿದ್ದೀನಿ ಅಂತ ಯೋಚಿಸ್ತಿದ್ದೀರಾ? ಯಾಕೆ ಅಂದ್ರೆ ಅಲ್ಲಿನ ಕ್ರಮ ತಪ್ಪಾಗಿದೆ. ವೈ ಇಸ್ ಇಟ್ ರಾಂಗ್? ಇನ್ ಇಂಗ್ಲಿಷ್ ಮೋಸ್ಟ್ ಕ್ವೆಶನ್ಸ್ ಫಾಲೋ ದಿಸ್ ಪ್ಯಾಟರ್ನ್: ಕ್ವೆಶನ್ ವರ್ಡ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ verb. The helping verb must come before the subject in English sentences. ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಕೇಳುವಾಗ ಸಾಮಾನ್ಯವಾಗಿ ಈ ರಚನೆ ಇರುತ್ತದೆ: ಕ್ವೆಶನ್ ವರ್ಡ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್. ಅಂದರೆ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಸಬ್ಜೆಕ್ಟ್ ಗಿಂತ ಮೊದಲು ಬರಬೇಕು. ವೇರ್ ಯು ಆರ್ ಗೋಯಿಂಗ್ ಬದಲು ವೇರ್ ಆರ್ ಯು ಗೋಯಿಂಗ್ ಅನ್ನಬೇಕು. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್ ಆದರೆ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ನಾವು ವೇರ್ ಯು ಆರ್ ಗೋಯಿಂಗ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ನ ಮೊದಲು ಬಳಸಿ ಆಮೇಲೆ ನಾವು ಹೆಲ್ಪಿಂಗ್ ವರ್ಬ್ ನ ಬಳಸಿದ್ದೇವೆ. ಆದರೆ ಇಂಗ್ಲಿಷ್ ನ ಸೆಂಟೆನ್ಸ್ ಸಿಂಟ್ಯಾಕ್ಸ್ ಆರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಗಿನ ಮುಂಚೆ ಬರಬೇಕು. ಅಂದರೆ ವೇರ್ ಆರ್ ಯು ಗೋಯಿಂಗ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಆರ್ ಇಸ್ ಅ ಹೆಲ್ಪಿಂಗ್ ವರ್ಬ್, ಅದು ಯು ಅನ್ನೋ ಸಬ್ಜೆಕ್ಟ್ ಗಿನ ಮುಂಚೆ ಬಂದಿರುತ್ತದೆ. ಈ ತರದ ಮತ್ತೊಂದಷ್ಟು ಟಿಪ್ಸಿಗಾಗಿ ಫಾಲೋ ಮಾಡಿ ಇಂಗ್ಲಿಷ್ ಬ್ಲೂಮ್.